ನಮ್ಗೆ ಯಾವತ್ತಿದ್ರು ನರೇಂದ್ರ ಮೋದಿನೇ ಸರಿ. ನಮ್ದು ದೇಶದ ಅಭಿವೃದ್ಧಿನೇ ನಮ್ಮ ಗುರಿ. ಈಗ ಜಾತಿ ಬೇಸ್ ಮೇಲೆ ಪೊಲಿಟಿಕ್ಸ್ ನಡೆಯುವಂತದ್ದು, ಜಾತಿ ಇದಕ್ಕೆ ಎಂಡೇ ಇಲ್ವಾ? ಏನು ಕಷ್ಟ ಕರ್ನಾಟಕದಲ್ಲಿ ಈಗ ಯೋಗಿ ಆದಿತ್ಯನಾಥ್ ಅಲ್ಲಿ ಸೂಟ್ ಆದ್ರೂ ಕೊಡೋದು ಸರಿ, ನರೇಂದ್ರ ಮೋದಿ ಯುದ್ಧ ಮಾಡಿಸೋದು ಸರಿ. ಅದು ಗುಲಾಮ್ಗಿರಿ ಎಡಪಂಥೀಯರಿಗೆ ತಿಗ ಊರಿ. ಸ್ನೇಹಿತರೆ, ನಾನು ಅಭಿಷೇಕ್, ನೀವು ನೋಡ್ತಾ ಇದ್ದೀರಾ ದ ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಇವತ್ತು ಮೈಸೂರು, ಮಂಡ್ಯ, ಚಾಮರಾಜನಗರ, HD ಕೋಟೆ, ನಂಜನಗೂಡು, ಕೊಳ್ಳೇಗಾಲ ಈ ಭಾಗದಲ್ಲಿ ಪೊಲಿಟಿಷಿಯನ್ಸ್ಗೆ ಪ್ರಾಸ ಪದಗಳ ಮೂಲಕನೇ ರೋಸ್ಟ್ ಮಾಡ್ತಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಪ್ರಸಿದ್ಧಗೊಂಡಿರುವಂತ ಪರಮೇಶ್ವರ್ ಜೊತೆ ನಾವಿದೀವಿ. ಬನ್ನಿ ಪರಮೇಶ್ವರ್ನ ವೆಲ್ಕಮ್ ಮಾಡೋಣ ನಮ್ಮ ಶೋಗೆ. ಪರಮೇಶ್ ಬ್ರೋ, ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಥ್ಯಾಂಕ್ ಯು ಸರ್. ಬ್ರೋ, ನಮ್ದು ಮೊದಲನೇ ಕ್ವಶನ್. ನಾವು ನಿಮ್ಮ ರೀಲ್ಸ್ ನೆಲ್ಲ ನೋಡಿ ನೀವು ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ, ಧೈರ್ಯವಾಗಿ. ಅದು ನಮ್ಗೆಲ್ಲ ಬಹಳ ಇಷ್ಟ. ನಿಮ್ಗೆ ಒಂದು ಫ್ಯಾನ್ ಫಾಲೋಯಿಂಗ್ಸ್ ಐತೆ. ನೀವು ನೋಡ್ತಾ ಇರ್ತೀರಾ, ಜನ ಕಮೆಂಟ್ಸ್ ನಿಮ್ದು ಶೇರ್ ಮಾಡ್ಕೊಳ್ಳೋದು ಅವೆಲ್ಲ. ನನ್ನ ಮೊದಲನೇ ಪ್ರಶ್ನೆ, ನಿಮ್ಗೆ ಮೋದಿ ಅವರು ಫ್ರೀ ಆಗಿ ಎಣ್ಣೆ ಕೊಟ್ಟಿಲ್ಲ, ತಿಂಗಳಿಗೆ 2000 ಆಗ್ತಾ ಇಲ್ಲ, ಫ್ರೀ ಬಸ್ ಕೊಟ್ಟಿಲ್ಲ, ಆದ್ರೂ ನಿಮ್ಗೆ ಯಾಕೆ ಮೋದಿ ಇಷ್ಟ? ಮೋದಿ ಅವರು ಅಂತಂದ್ರೆ ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಸರಿ, ಅವರು ದೇಶದ ಅಭಿವೃದ್ಧಿಗೋಸ್ಕರನೇ ಇಟ್ಕೊಂಡಿರೋದು ಗುರಿ. ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಮಾಡೋದೆಲ್ಲ ಗುಲಾಮ್ಗಿರಿ. ಅದು ಇಲ್ಲಿರ ಗುಲಾಮ್ಗಿರಿ ಮಾಡೋರ್ಗೆ ಅದು ಸರಿ. ನಮ್ಗೆ ಯಾವತ್ತಿದ್ರು ನರೇಂದ್ರ ಮೋದಿನೇ ಸರಿ. ಯಾಕೆಂದ್ರೆ ನಮ್ದು ದೇಶದ ಅಭಿವೃದ್ಧಿನೇ ನಮ್ಮ ಗುರಿ. ಅದರಿಂದ ನಮ್ಮ ನರೇಂದ್ರ ಮೋದಿ ಸರಿ. ನಿಮಗ್ ಪರ್ಸನಲ್ ಆಗಿ ಏನ್ ಸಿಗದೆ ಹೋದ್ರು ಪರವಾಗಿಲ್ಲ, ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ನಿಂತಿರೋರಿಗೆ ನಮ್ಮ ಓಟು. ನಿಮ್ ಓಟು. ನಿಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಅಂದ್ರೆ, ನೀವು ಹುಟ್ಟಿ ಬೆಳೆದಿದ್ದಲ್ಲಿ? ನಾವು ಹುಟ್ಟಿ ಬೆಳೆದದ್ದು ಟಿ ನರಸೀಪುರ ತಾಲೂಕು ಎಮ್ಮಿಗೆ ಗ್ರಾಮ. ನಾವು ಕೆಲಸ ಕಾರ್ಯ ಅಂತ ಮೈಸೂರಿಗೆ ಬಂದು ಉಳ್ಕೊಂಡದ್ದು ಬೋಗಾದಿಲಿ ನಾವು ಕೆಲಸ ಸೇರಿದಾಗ 5 ವರ್ಷ. ತೊಣಚಿಕೊಪ್ಪಲ್ ಲೇಔಟ್, TK ಲೇಔಟ್ ಅಲ್ಲಿ ಅಲ್ಲೊಂದು 4 ವರ್ಷ. ಟೋಟಲ್ ಆಗಿ ನಾವು ಹಾಸ್ಟೆಲ್ ಇದ್ದಾಗ ಅದೊಂದು ಕುವೆಂಪು ನಗರ BCM ಹಾಸ್ಟೆಲ್ 10 ವರ್ಷ. ಟೋಟಲಿ ನಾವು 20 ವರ್ಷ ಇದ್ದದ್ದು ಮೈಸೂರೇ. ನಾವು ಹುಟ್ಟು ಬೆಳೆದದ್ದು ನಾವು 4ನೇ ಕ್ಲಾಸ್ ಗಂಟ ಓದದ್ದೆಲ್ಲ ನಮ್ಮ ಎಮ್ಮಿಗೆ ಗ್ರಾಮ. ಅಲ್ಲಿಂದ ಮುಂದಕ್ಕೆಲ್ಲ ನಮ್ಮ ಮೈಸೂರೇನೆ. ಸೊ ಅಲ್ಲಿಗೆ ನೀವು ಮೈಸೂರಲ್ಲೇ ಹುಟ್ಟಿ ಬೆಳೆದಿ ಇಲ್ಲೇ ಒಂದ್ ಜೀವನ ಕಟ್ಕೊಂಡಿದ್ದೀರಾ? ಓಕೆ ಸರ್. ಇವತ್ತು ಕೆಲಸ ನಂದು ಮೈಸೂರೇ. ನಿಮ್ ಪ್ರಕಾರ ನಾವು ಸೆಂಟ್ರಲ್ ಅಲ್ಲಿ ನೋಡಿದ್ರೆ ಬಿಜೆಪಿ ಇರೋದು ಸರಿ, ನಾವು ಅದಕ್ಕೆ ಫ್ಯಾನು, ನಾನು ಬಿಜೆಪಿ ಫಾಲೋವರ್. ಎಲ್ಲಿ ಸೆಂಟ್ರಲ್ ಅಲ್ಲಿ? ಇಲ್ಲಿ ಕರ್ನಾಟಕದಲ್ಲಿ ಏನು ಕೊರತೆ ಅಂತ ನಿಮ್ಗೆ ಅನ್ಸುತ್ತೆ ಬಿಜೆಪಿ ಕಡೆ? ಕೊರತೆ ಏನೂ ಇಲ್ಲ. ಅದು ಅಟ್ಲೀಸ್ಟ್ ಉಡುಪಿ ಮಂಗಳೂರು ಕಡೆಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು. ಯಾಕಂದ್ರೆ ಧರ್ಮದ ಪ್ರಕಾರ ಇರೋರ್ಲಿ ಅಲ್ಲಿ ಅತಿ ಹೆಚ್ಚು ದೇಶ ಪ್ರೇಮನ ಇರೋ ಜಾಸ್ತಿ ಇರೋದ್ರಿಂದ ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕು. ಎಲ್ಲಾ ಟೈಮು ನಮ್ಮ ಹಳೆಯ ಮೈಸೂರು ವಿಭಾಗ, ನಮ್ಮ ಮಂಡ್ಯ, ಬೆಂಗಳೂರು ಒಂದ್ಕಂಡೆ ಹೋಗೋದಲ್ಲ. ಆ ಕಡೆಯವರು ನಮ್ಮ ಕರ್ನಾಟಕದವ್ರೆ. ಅದರಿಂದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೆಕ್ಸ್ಟ್ ಟೈಮ್ ನಾವು ಅವಕಾಶ ಕೊಡ್ಬೇಕು. ಪ್ರತಾಪ್ ಸಿಂಹ ಅವ್ರಿಗೂ ರಾಜ್ಯ ರಾಜಕೀಯದಲ್ಲಿ ಅವ್ರಿಗೂ ಮುಖ್ಯಮಂತ್ರಿ ಆಗಂತ ಕೆಪಾಸಿಟಿ ಇದೆ, ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕು. ಅದು ನಮ್ಮ ದೃಷ್ಟಿ. ನೀವು ಪರ್ಸನಲ್ ಆಗಿ ಕರ್ನಾಟಕದಲ್ಲಿ ಯಾರು ಇಷ್ಟ ಬಿಜೆಪಿಯಿಂದ? ಬಿಜೆಪಿಯಿಂದ ಅಂದ್ರೆ ನಮ್ಮ ನರೇಂದ್ರ ಮೋದಿ ಅಂದ್ರೆ ಬಿಜೆಪಿ ಪಕ್ಷನೇ ಇಷ್ಟ. ಆದ್ರೆ ನಂಗೆ ಬಸನಗೌಡ ಪಾಟೀಲ್ ಅವರ ಧರ್ಮದ ವಿಚಾರಣೆ, ಅವರು ಸಿದ್ಧಾಂತ ನನಗೆ ತುಂಬಾ ಇಷ್ಟ. ನಾನು ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ನನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿ. ನಿಮ್ಗೆ ಇದು ಯಾವ ಏಜ್ ಶುರು ಆಯ್ತು ಈ ಪಾಲಿಟಿಕ್ಸ್ ನೋಡ್ಲಿಕ್ಕೆ? ಇದ್ರ ಮೇಲೆ ಇಂಟ್ರೆಸ್ಟ್ ಯಾವಾಗ ಶುರು ಆಯ್ತು? 2014ರಲ್ಲಿ ಚಾನಲ್ ನಮ್ಗೇನೆ ಹಿಂದಿ ಬರಲ್ಲ. ಆಗ ಬರ್ತಾ ಇದ್ದಾಗ ಈ ಬಾರಿ ನರೇಂದ್ರ ಮೋದಿ ಸರ್ಕಾರ ಬರ್ತಾ ಇದೆ ಅಂತ ರೇಡಿಯೋಗಳು ಇದ್ದದ್ದಾಗ, ನರೇಂದ್ರ ಮೋದಿ ಬಂದ ಮೇಲೆ ಎಲ್ಲಾ ಡೆವಲಪ್ ಆದದ್ದು. ಅಲ್ಲಿ ಗಂಟ ರೇಡಿಯೋ ಇತ್ತು, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಬರೀ ರೇಡಿಯೋನೇ. ಆಗ ಈ ಬಾರಿ ಸರ್ಕಾರ ಮೋದಿ ಸರ್ಕಾರ, ಆಪ್ಕಾ ಸರ್ಕಾರ ಮೋದಿ ಸರ್ಕಾರ ಅಂತ ಬತ್ತಿತ್ತಲ್ಲ, ಆ ಟೈಮಲ್ಲಿ ನಾನು ಅದ್ರ ಬಗ್ಗೆ ಇನ್ಸ್ಪಿರೇಷನ್ ಆಗಿ ನರೇಂದ್ರ ಮೋದಿ ಕಾರ್ಯವೈಖರಿಗಳನ್ನೆಲ್ಲ ನೋಡಿ 2019, 2024 ನರೇಂದ್ರ ಮೋದಿಗೆ ವೋಟ್ ಮಾಡಿ ಅಂತ ಅಭಿವೃದ್ಧಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ಪ್ರಚಾರ ಮಾಡ್ಬೇಕು ಅಂತ ಅನ್ನಿಸೋದಕ್ಕಾಗಿ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ನೀವು ಬಿಜೆಪಿಗೆ ಹಾಕಿದ್ರೆ ಓಟು, ದೇವ್ರು ಕೊಟ್ಟಂಗೆ ನೋಟು, ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಒಂದಿನ ಟೇಸ್ಟು. ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಎಂಬ ಪ್ರಸಾದ ನಿಮ್ ಮಕ್ಕಳು ಮೊಮ್ಮಕ್ಕಳು ಕಲ್ಕಂಡು ಟೇಸ್ಟು. ನೀವು ಬಿಜೆಪಿಗೆ ವೋಟ್ ಮಾಡ್ಬೇಕಾಗಿರೋದು ಫಾಸ್ಟು. ಹೊಡೆದ್ರು ಬೆಟ್ಟ, ಹೋದ್ರು ಶಾಟ್. ನಾಳೆ ಬಿಜೆಪಿಗೆ ಹಾಕ್ತೀನಿ ಓಟ. ಬಿಜೆಪಿ ಮೇಲೆ ಇಟ್ಕೊಳ್ಳಿ ಹೋಪು. ಇನ್ 3 days ಇದೆ ಗ್ಯಾಪು. ಪ್ರತಿಯೊಬ್ರು ಸ್ನಾನ ಮಾಡಕ್ ಯೂಸ್ ಮಾಡೋದು ಸೋಪು. ಉಳ್ಕೋಬೇಕು ಅಂದ್ರೆ ನಮ್ ಇಂಡಿಯಾ ಮ್ಯಾಪು.
ಬಿಜೆಪಿಗೆ ಮತ ನೀಡಿ, ದೇಶಕ್ಕೆ ಹಿತ ನೀಡಿ. ನಿಮ್ಗೆ ಇದುವರೆಗೂ ಬಿಜೆಪಿಯವರು ಯಾರೇ ಆಗ್ಲಿ ಪರ್ಸನಲ್ ಆಗಿ ಬಂದು ನಮಗ್ ಪ್ರಚಾರ ಮಾಡ್ಕೊಡಿ ಇವೆಲ್ಲ ನೀವು ಕಂಪ್ಲೀಟ್ ಕಾಮನ್ ಮ್ಯಾನ್. ನೋಡಿ ಈಗ ಪೇಂಟ್ ಕೆಲಸ ಮಾಡ್ತಾ ಇದೆ, ನೀವು ಕರ್ಕೆ ಬಂದ್ರಿ ಅಂದ್ರೆ ಚಾನಲ್ ಅಂತಂದಾಗ ಈಗ ಬಿಜೆಪಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡ್ಬೇಕು ಅಂತ ಅನಿಸ್ತು. ಅದರಿಂದ ಇವತ್ತೊಂದಿನ ಕೆಲಸ ಹೋದ್ರು ಪರವಾಗಿಲ್ಲ ಅಂತ ಅನ್ಬಂದೆ. ಸೊ ಹಾಗಾಗಿ ಜನದ ಇದಕ್ಕೋಸ್ಕರ ಯಾವ್ದು ಬೆಸ್ಟ್ ಅನ್ನೋದನ್ನ ನೀವು ಚೂಸ್ ಮಾಡ್ತಾ ಇದ್ದೀರಿ ಅಷ್ಟೇ ಸರ್, ಅಷ್ಟೇ. ಅದು ಬಿಟ್ರೆ ಪರಮೇಶ್ ಬ್ರೋ, ಈಗ ನಾವು ಪಾಲಿಟಿಕ್ಸ್ಗೆ ಅಂತ ಬಂದ್ರೆ ಅಭಿವೃದ್ಧಿಯ ನೀವು ಇಷ್ಟು ಕಾಳಜಿ ವಹಿಸ್ತಾ ಇದ್ದೀರಾ, ನೀವು ಒಂದು ಪೊಲಿಟಿಕಲ್ ಲೀಡರ್ಗೆ ಅಡ್ವೈಸ್ ಮಾಡಬೇಕು ಅಂದ್ರೆ ಯಾವ್ಯಾವ ವಿಷಯದಲ್ಲಿ ಅಡ್ವೈಸ್ ಮಾಡ್ತೀರಾ? ಇಂತಿಂತದ್ರಲ್ಲಿ ಬದಲಾವಣೆ ತರಬೇಕು, ಇಂತಿಂತದ್ದು ಚೇಂಜ್ ಆದ್ರೆ ನಮ್ಮ ರಾಜ್ಯಕ್ಕೆ ಒಳಿತು. ಈ ವಿಚಾರದಲ್ಲಿ ಬಂತು ಅಂತಂದ್ರೆ ನಮ್ದು ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ತರ ಈ ಅಕ್ರಮ ವಲಸಿಗರು ಅನ್ನೋರು ನಮ್ಮ ದೇಶದಲ್ಲಿ ಇಲ್ಲದೆ ಹೋದ್ರೆ ಅದು ಗ್ಯಾರಂಟಿ ದೇಶ ಅಭಿವೃದ್ಧಿ ಆದಂಗೆ. ಇಲ್ಲಿ ನಮ್ಮ ಹಿಂದೂ ಧರ್ಮದವರಿಂದ ಏನು ತೊಂದರೆ ಆಯ್ತಾ ಇಲ್ಲ. ಈಗ ನೋಡಿ ಪಶ್ಚಿಮ ಬಂಗಾಳದ ಆಗಿರ್ಬೋದು, ಇಲ್ಲಿರೋ ಅಕ್ರಮ ನುಸುಳುಕೋರರು ಇರ್ಬೋದು, ಅವ್ರಿಗೆ ಬಿಜೆಪಿಗೆ ವೋಟ್ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ, ದೇಶ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಬಿಟ್ಕೊಂಡ್ರೆ ಏನು ಇಲ್ಲ ಅವ್ರಿಗೆ. ಅವರು ನಮ್ ದೇಶದಿಂದ ಹೊರಟ್ರು ಅಂತಂದ್ರೆ ನಮ್ ದೇಶ ಅಭಿವೃದ್ಧಿ ಆದಂತೆ. ಇಂಥ ಪಕ್ಷನ ಲೆಕ್ಕಕ್ಕೆ ಬರಲ್ಲ, ಇಂಥ ಇದು ಅಂತೂ ಲೆಕ್ಕಕ್ಕೆ ಬರಲ್ಲ. ಈಗ ಪಕ್ಷ ಅನ್ನೋದು ಲೆಕ್ಕಕ್ಕೆ ಬರ್ತಿರೋದು ಯಾಕಂದ್ರೆ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್, ಬಸನಗೌಡ ಪಾಟೀಲ್, ಯತ್ನಾಳ್, ಪ್ರತಾಪ್ ಸಿಂಹ ಈ ತರದವ್ರೆ ಧರ್ಮಕ್ಕೋಸ್ಕರವಾಗಿ ನಿಂತಿರೋರು. ನಮ್ ಧರ್ಮ ಉಳಿಬೇಕು ಅಂದ್ರೆ ನಾವು ಬಿಜೆಪಿ ವೋಟ್ ಮಾಡ್ಲೇಬೇಕು. ಈಗ ಜಾತಿ ಬೇಸ್ ಮೇಲೆ ಪೊಲಿಟಿಕ್ಸ್ ನಡೆಯುವಂತದ್ದು, ಜಾತಿ ಬೇಸ್ ಮೇಲೆ ಹೀರೋ ಪಿಕ್ಚರ್ ನೋಡುವಂತದ್ದು, ಇದಕ್ಕೆ ಎಂಡೇ ಇಲ್ವಾ? ಏನು ಕಷ್ಟ. ಕರ್ನಾಟಕದಲ್ಲಿ ಈಗ ತಮಿಳ್ನಾಡಲ್ಲಿ ಅನ್ಯ ಧರ್ಮೀಯರು ಈಗ ಸ್ಟಾಲಿನ್ ಬಂದು ಎಲ್ಲಾನು ಹದಗೆಡಿಸಿ ಜೈಲಲಿತಾ ಇದ್ದಾಗ ಹಿಂದೂ ಧರ್ಮದ ಪ್ರಕಾರ ಇತ್ತು. ಈಗ ಸ್ಟಾಲಿನ್ ಅಂತ ಬಂದು ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಇರಬರೋ ಅವ್ರನ್ನೆಲ್ಲ ಕನ್ವರ್ಟ್ ಮಾಡಿ ತಮಿಳ್ನಾಡು ಹಾಳಾಯ್ತು. ಇಲ್ಲಿ ಈಗ ಹಿಂದಿ ನಿಷೇಧನ ಬೇರೆ ಮಾಡಿದಾನಂತೆ. ಯಾಕಂದ್ರೆ ನರೇಂದ್ರ ಮೋದಿ ಅಂತರದವ್ರೆಲ್ಲ ಭಾಷಣ ಮಾಡ್ತಾರಲ್ಲ, ಅದನ್ನೆಲ್ಲ ಕೇಳಿ ಜನಗಳು ಇನ್ಸ್ಪಿರೇಷನ್ ಆಗ್ಬಿಟ್ರು ಅಂತ ಹಿಂದಿ ನಿಷೇಧ ಇರೋನೆ. ಇಲ್ಲಿ ಏನಾಯ್ತದೆ ಅಂತಂದ್ರೆ ನಮ್ ಕರ್ನಾಟಕ ಹಾಳಾಗಿಲ್ಲ, ಜಾತಿ ಅಂತ ಕೆಜೆಪಿ ಅಂತ ಪಕ್ಷ ಕರ್ತರು ಯಡಿಯೂರಪ್ಪ, ಬಿಜೆಪಿಗೆ ಆಫ್ ಹಾಕುದು ಯಡಿಯೂರಪ್ಪ. ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದದ್ದು. ಈ ಬಾರಿ ಡಿ.ಕೆ. ಶಿವಕುಮಾರ್ ನಮ್ಮ ಮಂಡ್ಯ ಜಿಲ್ಲೆಲೆಲ್ಲ ಹೋಗಿ ಜಾತಿ ಅಂತ ಇಟ್ಕಟ್ಟಿ ಕಣ್ಣೀರ್ ಹಾಕಿ ಮುಖ್ಯಮಂತ್ರಿ ಆಗೋಯ್ತು, ನೀವು ಓಟ್ ಹಾಕಿ ಅಂತ ಅಂದ್ಬಿಟ್ಟು ಗೌಡ ಜನಾಂಗದ ಕೈಲೆಲ್ಲ ಓಟ್ ಹಾಕಿದ್ರು. ನಮ್ಮ ಹಿಂದೂ ಧರ್ಮದ ಬೇಸ್ಮೆಟ್ಟೆ ಲಿಂಗಾಯತರು ಗೌಡ್ರು ಹೊರತು ಅವ್ರಿಬ್ರು ಒಗ್ಗಟ್ಟಾಗಿ ಬಿಜೆಪಿಗೆ ಓಟ್ ಹಾಕ್ತೆ. ಧರ್ಮ ಉಳಿ ಅಂದ್ರೆ ಎಲ್ಲಿ ಉಳಿದದು? ಒಂದು ಧರ್ಮ ಉಳಿದ್ರೆ ಜಾತಿ ಉಳಿತದೆ, ಧರ್ಮ ಹೋಯ್ತು ಅಂತಂದ್ರೆ ಯಾವ ಜಾತಿನೂ ಉಳಿಯಲ್ಲ, ಹಿಂದೂ ಅನ್ನೋದೇ ಸರ್ವನಾಶ ಆಗೋದು. ಈಗ ನಾವು ಧರ್ಮನೇ ಅರ್ಧಿ 4 ಭಾಗ ಮಾಡ್ಬಿಟ್ಟಿದ್ವಿ. ಅದಕ್ಕೆ 4 ಭಾಗ ಏನು ಮಾಡಕ್ಕಾಗಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಅಂದ್ರೆ ನುಸುಳುಕೋರರು ಈಗ ಯಾವ್ದೋ ಪಶ್ಚಿಮ ಬಂಗಾಳದಲ್ಲೆಲ್ಲ ಅದು ಸಮುದ್ರನ ಯಾವ್ದೋ ನದಿ ದಾಟಿಗೆ ಹೋಯ್ತಾ ಇದ್ರಲ್ಲ, ನೋಡಿದ್ರಲ್ಲ ಅಲ್ಲಿ ಆಧಾರ್ ಕಾರ್ಡ್ ನದಿ ಒಳಗೆ ತೇಲಾಡ್ತಿದ್ದು ಎಷ್ಟು ಬಿದ್ದಿದ್ದು. ಆತರ ಬಂದು ಅವ್ರಿಗೆಲ್ಲ ಸೈಟ್ ತಗೊಳ್ಳದೆ ಆ ರಾಜಕಾಲುವೆ ಅಂತ ಆ ಜಾಗದಲ್ಲಿ ಅಂತ ಸಿಕ್ಕಿದ ಜಾಗದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಕಟ್ಟಕ್ಕೆ ಅಂತ ಹಂಗೆ ಅಂತ ಹಿಂಗೆ ಅಂತ ಇರೋ ಬರೋ ಜಾಗಗಳನ್ನೆಲ್ಲ ಕೊಟ್ಬಿಟ್ರ. ಇಲ್ಲಿ ಹುಟ್ಟು ಬೆಳೆದವ್ರಿಗೆ ಸೈಟ್ 50 ಲಕ್ಷನೂ ಆಯ್ತಾವ, 1 ಕೋಟಿನೂ ಆಯ್ತಾವ. ನಿಜ. ನಿಯತ್ತಾಗಿ ಇಲ್ಲಿ ಹುಟ್ಟು ಬೆಳೆದವ್ರಿಗೆ ಸೈಟ್ ಇಲ್ಲ. ವರ್ಷರು ಅಲ್ಪ ಸಂಖ್ಯೆ ಆದ್ರೂ, ಅಲ್ಪ ವಲಸಿಗರು ಅನ್ನೋ ತರದಲ್ಲಿ ಬರ್ತಾರಲ್ಲ ಹೊರಗಡೆ ವಲಸಿಗರು, ಅವ್ರು ಕೋಟಿ ಜನ ಇದ್ರು, ಅವ್ರನ್ನ ಅಲ್ಪ ಸಂಖ್ಯೆ ಆದ್ರು ಅಂತ ಎಲ್ಲಾ ಸೈಟ್ಗಳು ಮನೆಗಳು ಅವ್ರಿಗೆ ಫ್ರೀಯಾಗಿ ಮನೆ ಯಾರಿಗೆ ಅಂತಂದ್ರೆ ಅವ್ರಿಗೆ. ಈಗ ನೀವೊಬ್ರು ಕಾಮನ್ ಮ್ಯಾನ್ ಆಗಿ ಇಷ್ಟು ಕಾಳಜಿ ಇದೆಯಲ್ಲ ನಿಮ್ಗೆ, ಅವರು ಜನಗಳ ಹತ್ರ ವೋಟ್ ಹಾಕಿಸ್ಕೊಂಡು ಅವ್ರ ಕಾಳಜಿ ಇಲ್ಲ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಳಜಿ ಇಲ್ಲ ಅಂತಂದ್ರೆ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಈಗ ಬಹುಸಂಖ್ಯಾತರಾಗಿರೋ ಹಿಂದೂಗಳು, ಗೌಡ ಜನಾಂಗದವರು, ಲಿಂಗಾಯತರಾಗಿರ್ಬೋದು, ನಮ್ಮ ಕುರುಬರಾಗಿರ್ಬೋದು, ನಮ್ಮ ದಲಿತ ಜನಾಂಗದವರಾಗಿರ್ಬೋದು, ಯಾವುದೇ ಜನಾಂಗ ಆದ್ರೂ ಫಸ್ಟ್ ನಾವು ಹಿಂದೂ, ನಾವು ಒಂದು ಅಂತಂದ್ರೆ ಎಲ್ಲಾ ಜಾತಿಗಳು ಉಳ್ಕತ್ತವೆ. ಧರ್ಮ ಉಳ್ಕೊಂಡ್ರೆ ಜಾತಿ ಉಳ್ಕತ್ತದೆ. ಆ ಅಕ್ರಮ ವಲಸಿಗರನ್ನ ನಾವು ಕಿತ್ತು ದೇಶದಿಂದ ಒಗದ್ರೆ ಇಲ್ಲಿಂದ ಇವರು ಜಾತಿ ಅಂತ ಮಾತಾಡ್ಕೊಂಡು ಅವ್ರವ್ರ ಜಾತಿ ಅಂತ ಕಚ್ಚಾಟ ಇಲ್ದೆ ಎಲ್ಲಾ ಪೂಜೆ ಮಾಡೋದು ಒಂದೇ ದೇವರಾಗಿರೋದ್ರಿಂದ ಯಾವುದೂ ಕಚ್ಚಾಟವಾಗಲ್ಲ. ಈಗ ಲಕ್ಷ್ಮಿ ನಾವು ಪೂಜೆ ಮಾಡ್ತೀವಿ, ಗಣೇಶನ ವಿಗ್ರಹ ನಾವು ಎಲ್ಲಾ ಜಾತಿಯವರು ಕೂರಿಸ್ತೀವಿ, ಗಲಾಟೆನೆ ಬರಲ್ವಲ್ಲ. ಅಂದ್ರೆ ಒಂದೇ ಧರ್ಮ ಒಂದೇ ದೇವ್ರ ಪೂಜೆ ಮಾಡ್ತೀವಿ ಅಂತಂದ್ರೆ ಗಲಾಟೆನೆ ಬರಲ್ವಲ್ಲ. ಈಗ ಬೇರೆ ದೇವ್ರು ಅಂತ ಅವ್ರು ಮಾಡ್ಕೊಂಡಿರ್ತಾನ ಗಲಾಟೆ. ನಮ್ಮ ಈ ಮದ್ದೂರ್ಲು ಕಲ್ಲು ಹೊಡೆದ್ರು, ಗೌಡ್ರು ನಮೀಗ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದದ್ಗೆ ಡಿ.ಕೆ. ಶಿವಕುಮಾರ್ ನಮ್ದು ಅದಕ್ಕೆ ಕಲ್ಲು ಇಟ್ರು. ಅದೇ ಬಿಜೆಪಿಗೆ ಸಂಪೂರ್ಣವಾಗಿ ಗೌಡ್ರು ಲಿಂಗಾಯತರೆಲ್ಲ ಸಂಪೂರ್ಣವಾಗಿ ಓಟ್ ಹಾಕಿದ್ರೆ ಇಲ್ಲ, ಡಿವೈಡ್ ಆಗ್ಬಿಟ್ಟೈತಲ್ಲ. ಅಲ್ಲಿ ಡಿವೈಡ್ ಮುಂದೆ ಆಗ್ಬಾರ್ದು ಅಂತಾನೆ ನಾವು ವಿಡಿಯೋ ಮಾಡೋದು. ಗೌಡ್ರು ಗೊತ್ತು, ಜಗತ್ತು ಗೊತ್ತು ಅನ್ನೋ ತರದಲ್ಲಿ ಆ ಕಾಲದಿಂದ ಬಂದ್ಬಿಟ್ಟಿರೋದು. ಅದು ಮಂಡ್ಯದ ಗೌಡ್ರು ಗೊತ್ತು, ಜಗತ್ತು ಗೊತ್ತು ಅಂತ. ಅಂತವ್ರಿಗೆ ಅಲ್ಲಿ ಕಲ್ಲು ಹೊಡೆದಾರೆ ಅಂತಂದ್ರೆ ಅಲ್ಲಿ ಯಾವ ಮಟ್ಟಕ್ಕೆ ಬಂದವ್ರೆ ಅಂತವ್ರನ್ನ ಬೆಳೆಸ್ಬೇಕಾ? ಆದ್ರಿಂದ ಮುಂದಿನ ಬಾರಿ ಬಿಜೆಪಿಗೆ ಆಗದ್ರು ಪರವಾಗಿಲ್ಲ, ವೋಟ್ ಹಂಚಿಕೆ ಆಗ್ಬಿಟ್ಟು JDS ಸಂಪೂರ್ಣ ಕುಮಾರಣ್ಣನ ವೋಟ್ ಮಾಡ್ಬಿಡಿ ಅಂತ ನಾ ಹೇಳೋದು. ಮಂಡ್ಯ ಅಂತ ಬಂದ್ಬಿಟ್ರು ಮಾತ್ರ 1 ವೋಟ್ನು ಬಿಜೆಪಿಗೆ ಹೋಗ್ಬಿಡಿ, JDS ಸಂಪೂರ್ಣವಾಗಿ ಹಾಕ್ಬಿಡಿ.
ಕೊನೆ ಪಕ್ಷ ಧರ್ಮದ್ರೋಹ ನಡೆಯಲ್ಲ. ಕರ್ನಾಟಕದಲ್ಲಂತೂ ಬಿಜೆಪಿ ಗೌರ್ಮೆಂಟ್ ಬಂದ್ರು ಒಂದೇ, JDS ಕುಮಾರಣ್ಣ ಮುಖ್ಯಮಂತ್ರಿ. ಈಗ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೂ ಧರ್ಮಕ್ಕೆ ದ್ರೋಹ ಬಗ್ದಿಲ್ಲ. ಕುಂಕುಮ ಹಾಕೋದ್ರಲ್ಲಿರ್ಬೋದು, ದೇವ್ರ ಪೂಜೆ ಮಾಡೋದ್ರಲ್ಲಿರ್ಬೋದು, ದ್ರೋಹ ಅಂತೂ ಮಾಡಿಲ್ಲ. ಲಾರಿಂಗ್ ಮಾಡ್ತಾರೆ ಲೋಡಿಂಗು. ಈ ಬಾರಿ ಮಂಡ್ಯದಲ್ಲಿ ನಮ್ ಕುಮಾರಣ್ಣನ್ಗೆ ಭರ್ಜರಿ ಲೀಡಿಂಗು. ಇವತ್ತು ಮೈಸೂರಲ್ಲಿ ಜಾತ್ರಾ ಬರ್ತಾ ಇದೆ. ಕುಮಾರಣ್ಣ ಯಡಿಯೂರಪ್ಪನ ಪಾದಯಾತ್ರಾ, ಅಭಿವೃದ್ಧಿ ಮಂತ್ರವೇ ಅವರಿಬ್ಬರ ಸೂತ್ರ. ಉರ್ಕೊಳ್ಳೋ ಬೆಪ್ಪ ಬರ್ತಾ ಇರೋದು ಯಡಿಯೂರಪ್ಪ. ಅವರು ತಿನ್ನೋದು ತುಪ್ಪ. ಅಪ್ಪ ಮಕ್ಕಳನ್ನ ಯಾವತ್ತಾರು ನಿಮ್ ಕೈ ಸೋಲ್ಸಕ್ಕಾಯ್ತ್ರಪ್ಪ. ಅಯ್ಯೋ ಬೆಪ್ಪ. ಈಗ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೂ ಧರ್ಮಕ್ಕೆ ದ್ರೋಹ ಬಗ್ದಿಲ್ಲ. ಕುಂಕುಮ ಹಾಕೋದ್ರಲ್ಲಿರ್ಬೋದು, ದೇವ್ರ ಪೂಜೆ ಮಾಡೋದ್ರಲ್ಲಿರ್ಬೋದು, ದ್ರೋಹ ಅಂತೂ ಮಾಡಿಲ್ಲ. ಆ ವಿಚಾರದಲ್ಲಿ ಕುಮಾರಣ್ಣನ ನಾನು ಒಪ್ತೀನಿ. ನನ್ಗೆ ನಿಮ್ ಮಾತುಗಳು ಕೇಳ್ತಾ ಇದ್ರೆ, ನೀವು ಒಂದ್ ವ್ಯಕ್ತಿ ನೋಡ್ಕೊಂಡಾಗ್ಲಿ, ಒಂದ್ ಪಕ್ಷ ನೋಡ್ಕೊಂಡಾಗ್ಲಿ, ನೀವು ಯಾವ್ದನ್ನು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಜನರ ಒಳಿತಿಗಾಗಿ ಮಾತಾಡ್ತಿರುವಂತದ್ದು ನಿಮ್ ಮಾತುಗಳ ಮೂಲಕ ನಮ್ಗೆ ಅರ್ಥ ಆಗ್ತಾ ಇದೆ. ಏನೋ ಜನ ಅರ್ಥ ಮಾಡ್ಕೊಂಡು ಚೇಂಜಸ್ ತಂದ್ರೆ ಸರಿ. ಚೇಂಜಸ್ ಆಯ್ತದೆ ಸರ್. ನೆಕ್ಸ್ಟ್ ಎಲೆಕ್ಷನ್ ಚೇಂಜಸ್ ಆಯ್ತದೆ, ಆದ್ರೆ ಕಾಯ್ಬೇಕಷ್ಟೇ. 2028 ಚೇಂಜಸ್ ಆಯ್ತದೆ. 2021 ಏನು ಚೇಂಜ್ ಇಲ್ಲ. ನರೇಂದ್ರ ಮೋದಿ ಅಧಿಕಾರ ಹಿಡಿತಾರೆ, ಅದಂತೂ ಚೇಂಜ್ ಇಲ್ಲ. ಇಲ್ಲಂತೂ ಚೇಂಜಸ್ ಆಯ್ತದೆ. ಇಲ್ಲ ಆಗುತ್ತೆ. ಈಗ ಗೌಡ ಜನಾಂಗ, ಲಿಂಗಾಯತ ಜನಾಂಗ ನರೇಂದ್ರ ಮೋದಿಗೆ ಅದ್ರಲ್ಲಿ ಅಂತೂ ಒಗ್ಗಟ್ಟಾಗ್ಬಿಟ್ಟವ್ರೆ. ಹಿಂದೂ ಧರ್ಮ ಅನ್ನೋದು ಒಗ್ಗಟ್ಟಾಗ್ಬಿಡ್ತು. ನರೇಂದ್ರ ಮೋದಿ 4ನೇ ಬರೀನೋ ಅಧಿಕಾರ ಹಿಡಿತಾರೆ. ಆದ್ರೆ ಈ ರಾಜ್ಯ ರಾಜಕೀಯ ಅಂತ ಬಂದಾಗ ಜಾತಿ ಅಂತ ಗೊತ್ತಾಗ ಅದೊಂದು ಬಿಟ್ಟಾಕಿ ಇವರು ಅಲ್ಲೂ ಬಿಜೆಪಿ ಸರ್ಕಾರ, ಇಲ್ಲೂ ಬಿಜೆಪಿ ಸರ್ಕಾರ. ಅಟ್ಲೀಸ್ಟ್ JDS ಎರಡು ಮಿಕ್ಸ್ ಆಗಿ 2 ಬಹುಮತ ಬರ್ದೆ ಕುಮಾರಣ್ಣೆ ಅಧಿಕಾರ ಹಿಡಿದ್ಬಿಟ್ರು. ನಮ್ ಧರ್ಮಕ್ಕೆ ಎಂದು ದ್ರೋಹ ಆಗಲ್ಲ. ಆದ ಮಂಡ್ಯದ ಗೌಡ ಜನಾಂಗದವ್ರು ತಿಳ್ಕೋಬೇಕು. ಈ ವಿಡಿಯೋ ಮೂಲಕ ಎಷ್ಟ್ ಜನಕ್ಕೆ ಐತದೆ ಅಷ್ಟ್ ಜನಕ್ಕೆ ರೀಚ್ ಆದ್ರೆ ಒಳ್ಳೇದು. ಬ್ರೋ, ಈಗ ನಾವು ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಾಗ ಅವ್ರು ಏನ್ ಮಾಡಿದ್ರು, ಡಿವೈಡ್ ಅಂಡ್ ರೂಲ್. ರಾಜರುಗಳನ್ನ ಡಿವೈಡ್ ಮಾಡಿ ಅವ್ರಿಗೆ ಮೇಲೆ ಇವ್ರಿಗೆ ಎತ್ಕಟ್ಟಿ, ಇವ್ರ ಮೇಲೆ ಅವ್ರಿಗೆ ಎತ್ಕಟ್ಟಿ ಅವ್ರ ಬೆಳೆ ಬೇಯಿಸ್ಕೊತಾ ಇದ್ರು. ಈಗ ನಮಗ್ ಸ್ವತಂತ್ರ ಸಿಕ್ಕಿ 70-80 ವರ್ಷ ಆಯ್ತು. ಇವತ್ತಿನ ದಿವಸಕ್ಕೂ ನನ್ಗೆ ಅದೇ ಸಿಸ್ಟಮ್ ನಡೀತಾ ಇದೆ ಅಂತ ಅನ್ನಿಸ್ತದೆ. ಯಾವುದೇ ದೇಶದೇ ಜನ ಇದು ಹಿಂದೂ ರಾಷ್ಟ್ರ ಅಂತ ಡಿಸೈಡ್ ಆಗೋವರೆಗೂ ನಡೀತಾ ಇರ್ತದೆ. ಈಗ ಅವರು ಕ್ರಿಶ್ಚಿಯನ್, ಈಗ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಬರ್ತಾ ಇರೋರು. ಈ ತರ ಒಂದು ದೇಶ ಒಂದೇ. ಅದಕ್ಕೆ ಈಗ ಉಕ್ರೇನ್ ಮೇಲೆ ಪುಟಿನ್ ವಾರ್ ಮಾಡ್ತಾ ಇಲ್ವಾ? ಹಂಗ ವಾರ್ ಆಗ್ಬೇಕು. ವಾರ್ ಆದಾಗಲೇ ಅವೆಲ್ಲ ಇದಾಗ. ಈಗ ಯೋಗಿ ಆದಿತ್ಯನಾಥ್ ಅಲ್ಲಿ ಶೂಟ್ ಆರ್ಡರ್ ಕೊಡೋದು ಸರಿ, ನರೇಂದ್ರ ಮೋದಿ ಯುದ್ಧ ಮಾಡ್ಸೋದು ಸರಿ. ಅದು ಗುಲಾಮ್ಗಿರಿ ಎಡಪಂಥೀರ್ಗ ತೀಕೋರೋದು ಹುರ್ಕೊಳ್ಳೋದ್ರ ಬದಲು ಶಾಟತಾರೆ ಏನಾದ್ರು ನಂಬಾರ್ದು. ಅದು ಬಾಯಿಗೆ ಬಂದ್ಬಿಡ್ತದೆ. ಆಯ್ತು. ಇಷ್ಟ ಹೇಳಿದಿರಾ, ಜನಕ್ಕೆ ಎಷ್ಟ್ ತಿಳ್ಕೊತಾರೋ ಎಷ್ಟ್ ತಲೆಗೆ ಹೋಯ್ತದ ಗೊತ್ತಿಲ್ಲ. ನೋಡ್ಬಿಟ್ಟು ಸುಮ್ನೆ ವಿಡಿಯೋ ಇನ್ನೊಂದ್ ಯಾವ್ದಾದ್ರು ಸ್ಕ್ರಾಲ್ ಮಾಡಿ ಒಂದ್ ಹುಡುಗಿ ವಿಡಿಯೋ ನೋಡ್ಕೊಂಡು ಮಲ್ಕೊಬಿಡ್ತಾರೆ. ನಾವು ಸ್ವಲ್ಪ ಮದ್ಯಪ್ರಿಯರ ಬಗ್ಗೆ ಮಾತಾಡೋಣ. 1 ಕ್ವಾರ್ಟರ್ ಕುಡಿದ್ರೆ ಒಗ್ಗಟ್ಟ ಕುಡಿ, 2 ಕ್ವಾರ್ಟರ್ ಕುಡಿದ್ರೆ ಸಪರೇಟ್ ಆಗಿ ಕುಡಿ, 3 ಕ್ವಾರ್ಟರ್ ಕುಡಿದ್ರೆ ಮುಕ್ಕರ್ಕ ಕುಡಿ, 4 ಕ್ವಾರ್ಟರ್ ಕುಡಿದ್ರೆ ನಗ್ನಗ್ತಾ ಕುಡಿ, 5 ಕ್ವಾರ್ಟರ್ ಕುಡಿದ್ರೆ ನಿಮ್ ಫ್ಯಾಮಿಲಿ ನೋಡ್ಕ ಕುಡಿ. ನೀನು 5 ಕ್ವಾರ್ಟರ್ ಕುಡಿದು ಹೋಗ್ತಾ ಇದೆ ಸಾಯೋಕೆ. ನಾಳೆ ಯಾರು ಇರ್ತಾರೆ ನಿನ್ ಹೆಂಡತಿ ಮಕ್ಕಳು ಕಾಯೋಕೆ? ಭಾನುವಾರ ಪಾರ್ಟಿ ಮಾಡಿ, ಸೋಮವಾರ ಡ್ಯೂಟಿ ಮಾಡಿ, ಮಂಗಳವಾರ ಮಟನ್ ಮಾಡಿ, ಬುಧವಾರ ಬೋಟಿ ಮಾಡಿ, ಗುರುವಾರ ಗೋಬಿ ಮಾಡಿ, ಶುಕ್ರವಾರ ಶುರು ಮಾಡಿ, ಶನಿವಾರ ಶಾಸ್ತ್ರ ನೋಡಿ. ಜೀವನಕ್ಕೆ, ನಿಮ್ ಜೀವನಕ್ಕೆ ಈ ಭಯ ಬಿಸಾಕಿ ಪಾರ್ಟಿ ಮಾಡಿ. ಮದ್ಯಪ್ರಿಯರ ಬಗ್ಗೆ ಮಾತಾಡೋಣ. ಹುಡುಗರು ಯಾಕೆ ಕುಡಿತಾರೆ, ಯಾಕೆ ಕುಡಿಬೇಕು, ಹುಡುಗಿ ಎಷ್ಟ್ ದಿನ ಕುಡಿಬೇಕು? ಹುಡುಗಿರು ಸಿಗಿಲ್ಲ, ಮದ್ವೆ ಇನ್ನು ಆಗನಿಲ್ವಲ್ಲ, ನಾವು ಕುಡಿಯೋರು ಇರ್ತಾರೆ. ಕೆಲವ್ರಿಗೆ ಹುಡುಗಿ ಸಿಕ್ಕಿದ್ರು ಮನೇಲಿ ನೆಮ್ಮದಿ ಇರಲ್ಲ. ಈಗ 2006ರಲ್ಲಿ ಒಂದು ಕಾನೂನು ತಂದ್ಬಿಟ್ಟವಳೆ, ಹೆಣ್ಮಕ್ಳು ಭಾಗ ಅಂತ. ಆ ಕಚ್ಚಾಟದಿಂದ ಎಷ್ಟೋ ಜನಕ್ಕೆ ಮದುವೆನೇ ಆಗಲ್ಲ. ಈಗ 20 ವರ್ಷಕ್ಕೆ 16 ವರ್ಷ 20 ವರ್ಷಕ್ಕೆ ಮದುವೆ ಆಗಿರೋ ಹುಡುಗಿರು 20 ವರ್ಷ ಬಿಟ್ಕೊಂಡು ಅಪ್ಪನ ಮನೆಗೆ ಆಸ್ತಿ ಕೇಳಕ್ ಬರ್ತಾವ್ರೆ ಅಂತಂದ್ರೆ ಅದು ಹಿಂದೂ ಧರ್ಮ ಮಾತ್ರ ಅನ್ವಯ ಆಯ್ತಲ್ಲ. ಹಿಂದೂ ಧರ್ಮಕ್ಕೆ ಮಾತ್ರ ಅನ್ವಯ, ಬೇರೆ ಧರ್ಮಕ್ಕೆ ಅನ್ವಯ ಆಯ್ತಲ್ಲ. ಅಲ್ಲಿಗೆ ಬೇರೆ ಧರ್ಮನ ಬೆಳೆಸ್ಬೇಕು. ಹಿಂದೂ ಧರ್ಮದವ್ರು ಮದುವೆ ಆಗದೆ ಹಾಳಾಗಬೇಕು, ಜನಸಂಖ್ಯೆ ಜಾಸ್ತಿ ಆಗದೆ ಹೋಗದೆ, ಹಿಂದೂ ಧರ್ಮ ಸರ್ವನಾಶ ಆಗದೆ ಅಂತ ಅಂತೇಳನ್ನ ಇವರು ಎಲೆಕ್ಷನ್ ನಮ್ಗ ಯಾವ ಪಕ್ಷದಲ್ಲೂ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಸಿಕ್ತು ಅಂದ್ಬಿಟ್ಟು ನಮ್ ಹಿಂದೂ ಧರ್ಮ ಹಾಳಾದ್ರು ಸರಿ ಅಂದ್ಬಿಟ್ಟು ಅವ್ರ ಅಧಿಕಾರ ಹಿಡ್ಕೊಂಡು ಇವತ್ತಿರೋದಲ್ಲ, ಮುಂದಕ್ಕೂ ಅವರು ಸರ್ವನಾಶ. ಹಿಂದೂ ಒಬ್ಬ ಅಲ್ಪಸಂಖ್ಯಾತ ಅಂತಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಕ್ಕೆ ಕೊಡಲ್ಲ. ಹಿಂದೂಗಳಿರೋದಂತ ಆಟ. ಹಿಂದೂಗಳಿಲ್ದೇ ಇರೋದಕ್ಕೆ ಪಾಕಿಸ್ತಾನದಲ್ಲಿ ಹಸುವಿನಿಂದ ಸಾಯೋರು ಎಷ್ಟು ಜನ ಇದ್ರು, ಬಾಂಗ್ಲಾದೇಶದಲ್ಲಿ ಹಸುವಿನಿಂದ ಸಾಯೋರು ಎಷ್ಟಿದ್ರು. ಆದ್ರೆ ಇಲ್ಲಿ
ಕೋಟ್ಯಾಧಿಪತಿಗಳಾಗಾರ ಯಾಕಂತಂದ್ರ ನಮ್ ಹಿಂದೂಗಳು ದುಡ್ಡು ಹೋದೇ ಇಲ್ಲ. ನಮ್ ಹಿಂದೂಗಳು ಗಲೀಜ್ ಕೆಲಸ ಮಾಡಲ್ಲ, ಬಾಟಲ್ ಗಿಟ್ಲ ಆಯೋದು, ಬೆಳಿಗ್ಗೆನಾಗ ಅವ್ರು 8 ರಿಂದ 10 ಗಂಟೆ ಬಾಟ್ಲ ಆದ್ಬಿಟ್ಟು 1000 ರೂಪಾಯಿ ಮಾಡ್ತಾರ. ನಾವು ಬೆಳಿಗ್ಗೆ 9:30 5:30 ಕಾಯ್ಬೇಕು 1000 ರೂಪಾಯಿ ಸಿಗ್ಬೇಕಂದ್ರೆ ಪೇಂಟ್ ಮಾಡಿ. ಈಗ ನಮ್ ಗ್ರೇಟ್ ನಾವು ಸಂಪಾದನೆ ವಿಚಾರದ ಅವನೇ ಗ್ರೇಟ್ ಅದ್ನ ಯಾಕೆ ಗ್ರೇಟ್ ಅದ್ನ ಅಂದ್ರ ನಮ್ ಹಿಂದೂಗಳು ಕುಡಿದಿಡ ಬಾಟ್ಲಿ ಎತ್ಕೊಂಡವ ಉದ್ದಾರ ಆಯ್ತಿರೋದು. ಅದೇ ಬಾಂಗ್ಲಾದೇಶದಲ್ಲೂ ಪಾಕಿಸ್ತಾನದಲ್ಲೂ ಹೋಗಿ ಉದ್ದಾರ ಆಗೇನಿ. ಅಲ್ಲಿ ಇಲ್ವಲ್ಲ, ಇಲ್ಲ ಯಾರು ಕುಡಿಯೋರು ಇಲ್ಲ, ಮಜಾ ಮಾಡೋರು ಇಲ್ಲ. ನಮ್ ಹಿಂದೂಗಳು ಇರೋ ಗಂಟ ಆಟ ಅಷ್ಟೇ. ನಮ್ ಹಿಂದೂಗಳು ಇಲ್ದಿರ, ನಮ್ ಹಿಂದೂಗಳು ಇಲ್ಲಿ ಇಲ್ಲದೆ ಹೊಂಟೋರ ಇಲ್ಲಿ ಹಸು ನಿಂತ ಸತ್ತೋಯ್ತಾರ. ಡೆವಲಪ್ಮೆಂಟ್ ನಮ್ ಮೈಂಡ್ ಸೆಟ್ ಏನು ಇಲ್ವಲ್ಲ. ಬರ್ ಜನಸಂಖ್ಯೆ ಜಾಸ್ತಿ ಮಾಡ್ಬೇಕು, ಅಲ್ಲಿ ನುಗ್ಬೇಕು, ಇಲ್ಲಿ ನುಗ್ಬೇಕು, ಅಲ್ಲಿ ಕಳ್ತನ ಮಾಡ್ಬೇಕು, ಅಲ್ಲಿ ಕಬ್ನ ಕದಿಬೇಕು, ಇದೇ ಅವ್ರದ್ದು. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೈತವ. ನೋ ಎಜುಕೇಶನ್, ನೋ ಡೆವಲಪ್ಮೆಂಟ್, ಬ್ಲಡಿ ಯೂಸ್ಲೆಸ್ ಫೆಲೋಸ್. ಕೊನೆಯದಾಗಿ ನಮ್ ಜೊತೆ ಮಾತಾಡಿ ಏನ್ ಅನ್ಸ್ತು ನಮ್ ಚಾನಲ್ ಬಗ್ಗೆ? ಖುಷಿ ಆಯ್ತು ಸರ್. ಇರೋದಿದ್ದಂಗೆ ಈಗ ನಮ್ ಬೇರೆ ಯಾರಿಗೂ ಚಾನಲ್ ಸುಮಾರು ಚಾನಲ್ ನೋಡಿಗಳು ಕೇಳವ್ರೆ, ನಾ ಸಿಗಾಕ್ ಹೋಗಲ್ಲ. ಇವ್ರು ರಾಜಕೀಯದ ಬಗ್ಗೆ ಏನಾತರದೆಲ್ಲ ಬಂದಾಗ ಒಂದು ಟಿವಿ ಚಾನಲ್ ನವರು ಬಂದಾಗ ನಮಗೂ ಬರಲ್ಲ ಅಂತಂದ್ರೆ ನಾವೇನು ಬಾರಿ ದೊಡ್ಡವ್ರಲ್ಲ. ನಾವು ಒಬ್ಬ ಸಾಮಾನ್ಯವಾದ ಮನಸ್ಸನೆ. ನಮಗೂ ಇರೋದ್ 2 ಕಾಲು ಪೇಂಟ್ ಕೆಲಸ ಮಾಡ್ತಾ ಇದೀವಿ. ಬರ್ಬೇಕು ಅನಿಸ್ತು, ಅದಕ್ಕೆ ಹಾಕಿರೋ ಡ್ರೆಸ್ ಅಲ್ಲೇ ಬಂದಿ. ನಮ್ಗೇನು ಸತ್ಯ ನುಡಿಯೋದ್ರಿಂದ ನಾ ಯಾವ ಡ್ರೆಸ್ನು ಹಾಕಬೇಕಾಗಿಲ್ಲ, ಯಾವ ಕೂಲಿಂಗ್ ಗ್ಲಾಸು ಬೇಕಾಗಿಲ್ಲ. ಕೆಲವರು ಅದ್ ಮಾಡಿ ಇದ್ ಮಾಡಿ ಅಂತಾರೆ. ನಮ್ ಪೇಂಟ್ ಕೆಲ್ಸಕ್ಕೆ ನಾವು ಹೊಸ ಶರ್ಟ್ ಹೊಸ ಪ್ಯಾಂಟ್ ಹಾಕೊಂಡು ಹೋಗಿ ಅದಕ್ಕೆ ಬಣ್ಣ ಆರ್ತು ಅಂತಂದ್ರೆ ಯಾರು ನಮಗ್ ತಗೋ ಕೊಡಲ್ಲ. ಎಲ್ಲೇ ಒಂದ್ ಫಂಕ್ಷನ್ ಅಂತ ಹೋದಾಗ ಹೋಗ್ಬೋದ ಹೊರತು ಈಗ ನಾವ್ ಇದ್ದಂತ ರೀತಿಲಿ ಇದ್ರೆ ನಮಗೂ ಖುಷಿ. ಹಾಗಂದ್ಬಿಟ್ಟು ಯಾವನ ಇದಕ್ಕೆ ನಾ ಗ್ಲಾಸ್ ಹಾಕಬೇಕು, ನಾ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಂಟ ನನ್ಗೆ ಬಸ್ ಚಾರ್ಜ್ ಕಾಸು ಕೊಡಲ್ಲ. ಆದ್ರಿಂದ ನಮ್ ಇಷ್ಟ ಬಂದಾಗ ನಾವ್ ಇರ್ತೀವಿ. ಈಗ ನಮ್ಮ ಚಾನಲ್ ಅಲ್ಲಿ ನಾವು ತೋರಿಸುವಂತ ಕಂಪ್ಲೀಟ್ ರಿಯಾಲಿಟಿ. ಈಗ ನಾನು ಸಂತೋಷಣ್ಣ ಅವ್ರ ಮನೆಗೆ ಹೋದೆ. ಸಂತೋಷಣ್ಣ ಎಲ್ಲಿ ಬೆಳಿಗ್ಗೆ ಹಂಗೆ ಬಂದ್ರು, ಹಸುಗೆಲ್ಲ ಮೇವಿಗೆ ಹಾಕಿ ಅಲ್ಲೇ ಕೂತ್ರು, ಮಾತಾಡಿದ್ರು, 2 ಅವರ್ ಮಾತಾಡಿದ್ರು. ನಮ್ಮ ಚಾನಲ್ ಅಲ್ಲಿ ಧೂಮ್ರಾವತಿ ಅಂತ ಒಬ್ರು ಶಿವನ್ ಪೂಜೆ ಮಾಡ್ತಾರೆ, ಮೈಸೂರು ಹುಡುಗನೆ. ಅವರು ಅಷ್ಟೇನೆ ಶಿವನ್ ಪೂಜೆಗೆ ಅಂತ ಹೋದ್ರು, ಅಲ್ಲೇ ಕೂತ್ರು, ಮಾತಾಡಿದ್ರು. ಶಿವನ್ ಲಿಂಗನೂ ಐತೆ ಹಿಂದ್ಗಡೆನೆ, ಅಲ್ಲೇ ಕೂತ್ ಮಾತಾಡಿದ್ರು. ಇವತ್ ನಾನ್ ನಿಮಗ್ ಮೀಟ್ ಆಗಿ ಬಂದೆ. ನಿಮ್ಮ ಕಾಯಕವೇ ಕೈಲಾಸ ಅಂತ ನೀವು ಪೇಂಟ್ ಏನ್ ಮಾಡ್ತಾ ಇದ್ರಿ ಅದ್ರಲ್ಲಿ 1 ಅವರ್ ಬ್ರೇಕ್, ಅದು ನಿಮ್ಮ ಕೆಲ್ಸ ಕೊಟ್ಟಿರೋರಿಗೆ ಕೇಳ್ಕೊಂಡು ಪರ್ಮಿಷನ್ ನ ಬಂದು ಇದೊಂದು ಇಂಟರ್ವ್ಯೂ ಮಾಡ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಾನು ಈ ವಿಡಿಯೋನ ಕಳಿಸ್ಕೊಡ್ತೀನಿ. ಯಾವ್ದು ಅಪ್ಲೋಡ್ ಮಾಡ್ಬೋದು, ಅಪ್ಲೋಡ್ ಮಾಡಕ್ ಆಗುತ್ತೆ ಅನ್ನೋದನ್ನ ನೀವ್ ಹೇಳಿ. ಇದ್ ಮಾಡ್ಬೇಡ ಅಂದ್ರೆ ನಾನು ಅದನ್ನ ಕಟ್ ಮಾಡಿ. ಇಲ್ಲ ನಿಮ್ಗೆ ಎಷ್ಟು ನಿಮ್ಗೂ ಒಳ್ಳೆ ತರದಲ್ಲಿ ಆಡಿರೋ ಮಾತಲ್ಲಿ ಏನು ಒಳ್ಳೆತನ ಇದೆ ಅದಷ್ಟನ್ನು ಅಪ್ಲೋಡ್ ಮಾಡಿ. ಯಾಕಂದ್ರೆ ನೀವು ಅಷ್ಟು ಜನಕ್ಕೆ ಅವಶ್ಯಕತೆ ಇರುವಂತದ್ದೇ ನೀವ್ ಹೇಳಿದೀರಾ. ನಾವು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಕಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಮಿಸ್ ಆಗಿ ನೀವ್ ಏನಾರು ಇದು ಮಾಡ್ತೀವಿ ಅಂತಂದ್ರೆ ಏನದೆ ನಿಮ್ಗೂ ಏನ್ ಸರಿ ಅನ್ನಿಸ್ತದೆ. ಈಗ ನಾನು ಏನ್ ದೊಡ್ಡವನಲ್ಲ, ನೀವು ಒಂದ್ ಚಾನೆಲ್ ನಡೆಸ್ತಾ ಇರೋರು, ನಿಮ್ಗೆ ಏನ್ ಅನ್ನಿಸ್ತದೆ ಅದ್ ಹಾಕಿ. ಸರಿ, ಆಯ್ತು. ತುಂಬಾ ಥ್ಯಾಂಕ್ ಯು ಬ್ರೋ. ಓಕೆ ಸರ್, ಧನ್ಯವಾದಗಳು. ನಮ್ಮ ಪರಮೇಶ್ವರ್ ವಿಡಿಯೋನ ನೋಡ್ತಾ ಇದ್ದೀರಾ, ಹಿಂಗೆ ನೋಡಿ. ದಯವಿಟ್ಟು ಇನ್ನೊಂದು ಪ್ರಮೋಷನ್ ಯಾರು ಮಾಡಿಸ್ತೀರಾ ಅವ್ರಿಗೂ ಯೂಸ್ ಆಗುವಂಗೆ ಪ್ರಮೋಷನ್ ಮಾಡಿಸಿ. ಇನ್ಮೇಲಿಂದ ನಮ್ಮ ಕಡೆಯಿಂದನೂ ಪ್ರಮೋಷನ್ ಬಂದಿದ್ದನ್ನ ನಾವು ಪರ್ಮಿಷನ್ ಕೊಡಿಸ್ತೀವಿ. ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರೂ ಚೆನ್ನಾಗಿರೋಣ, ಒಟ್ಟಾಗಿರೋಣ. ನೀವೇನಾದ್ರು ಹೇಳಕ್ ಇಷ್ಟಪಡ್ತೀವಿ? ಥ್ಯಾಂಕ್ ಯು ಸರ್.